ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ತೆಲಗಿ ಹೋಬಳಿ ವ್ಯಾಪ್ತಿಗೆ ಬರುವ ಹಲವಾಗಲು ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ. ಹರಪನಹಳ್ಳಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ವೈಡಿ ಅಣ್ಣಪ್ಪ, ಹಲವಾಗಲು ಗ್ರಾಮದ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಂಘ, ಲಕ್ಷ್ಮೀ ಸರ್ಜಿಕಲ್ ಟ್ರಾಮಾ ಆರ್ಥೋ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ರಾಣೆಬೆನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೊಣಕಾಲು, ಮಂಡಿ ಚಿಪ್ಪು, ಕತ್ತು ನೋವು ಮತ್ತು ಚಪ್ಪೆ ಬದಲಾವಣೆ ಚಿಕಿತ್ಸೆಗಳಿಗಾಗಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಪ್ರಾಸ್ತಾವಿಕವಾಗಿ ವೈಎ ಚಂದನ ಅಣ್ಣಪ್ಪ ಮಾತನಾಡಿ, ಸಮಾಜ ನಮಗೆ ಏನು ಮಾಡಿದೆ ಅನ್ನುವುದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂದು ಆಲೋಚಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹಲವಾಗಲು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘವು ಹಾಗೂ ವೈಡಿ ಅಣ್ಣಪ್ಪರವರ ನೇತೃತ್ವದಲ್ಲಿ ಇಂದು ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರಗಳಿಂದ ಬಡವರ, ಹಿಂದುಳಿದ ಹಾಗೂ ನಿರಾಶ್ರಿತರಿಗೆ ತುಂಬಾ ಅನುಕೂಲವಾಗುತ್ತದೆ. ನಮ್ಮ ತಂದೆಯವರ ಪರವಾಗಿ ಹಲವಾಗಲು ಗ್ರಾಮದ ಸಹಕಾರ ಸಂಘಕ್ಕೆ ಸದಾಕಾಲ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಡಾಕ್ಟರ್ ಸಂಜೀವ್ ಎಂ ಮುದ್ರಿ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯ. ಸರ್ಕಾರ ಆಯುಷ್ಮಾನ್ ಭಾರತ್ ಕಾರ್ಡ್, ಯಶಸ್ವಿನಿ ಹಾಗೂ ಕೆಲವೊಂದು ಯೋಜನೆಗಳ ಸೌಲಭ್ಯ ಒದಗಿಸಿದೆ. ನಮ್ಮ ಆಸ್ಪತ್ರೆಯಲ್ಲಿ ಕಿಡ್ನಿ, ಪ್ಲಾಸ್ಟಿಕ್ ಸರ್ಜರಿ, ಮೊಣಕಾಲು ನೋವು, ಮಂಡಿ ನೋವು, ಮೊಣಕಾಲು ಚಿಪ್ಪು, ಬೆನ್ನುಹುರಿ, ಗರ್ಭಕೋಶ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಪ್ರತಿಯೊಬ್ಬರೂ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ಹೇಳಿದರು. ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಬಿಳಿಚೋಡು ಗುಡ್ಡಪ್ಪ ಮಾತನಾಡಿ, ಯಶಸ್ವಿನಿ ಕಾರ್ಡ್ ಮಾಡಿಸಿದವರಿಗೆ ವಿವಿಧ ಸೌಲಭ್ಯಗಳು ಸಿಗುತ್ತವೆ. ಎಕ್ಸ್ರೇ ಸ್ಕ್ಯಾನಿಂಗ್ ಉಚಿತವಾಗಿ ಸಿಗಲಿದೆ. ಪ್ರತಿಯೊಬ್ಬರೂ ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಯೋಗ ನರಸಿಂಹ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕರಾದ ವೈಎ ಲಕ್ಷ್ಮೀದೇವಿ ಅಣ್ಣಪ್ಪ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಿಳಿಚೋಡು ಗುಡ್ಡಪ್ಪ, ಉಪಾಧ್ಯಕ್ಷರಾದ ದಿವಾಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋವಿ ಸರಿತಾ ರಮೇಶ್, ಉಪಾಧ್ಯಕ್ಷರಾದ ಎಂ ನಾಗರಾಜ್, ವೈಎ ಲಕ್ಷ್ಮೀದೇವಿ ಅಣ್ಣಪ್ಪ, ಚಂದನ, ಮಿಂಚು, ಪ್ರೀತಂ, ಮತ್ತೂರು ಪ್ರಕಾಶ್, ಮಡಿವಾಳ ಬಸವರಾಜ್, ಎಚ್.ಡಿ. ಗಿರೀಶ್, ಎ. ಈಶಪ್ಪ, ಕಾರ್ಯನಿರ್ವಾಹಕ ಮಲ್ಲಿಕಾರ್ಜುನ, ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಪದಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ಗ್ರಾಮದ ಮುಖಂಡರು, ರೋಗಿಗಳು ಪಾಲ್ಗೊಂಡಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಸಮಾಜ ಏನು ಮಾಡಿದೆ ಅಂತ ಮಾಡಬಾರ್ದು, ಸಮಾಜಕ್ಕೆ ನಾವು ಏನು ಕೊಡುಗೆ ಮಾಡಿದೀವಿ ಅಂತ ಕೇಳಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಹಲವಾಗಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನಿ ಸಹಕಾರ ಸಂಘವು ನನ್ನ ತಂದೆಯವರಾದ ವೈಡಿ ಅಣ್ಣಪ್ಪನವರ ನೇತೃತ್ವದಲ್ಲಿ ಈ ಹೊಂದಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದು ನಿಜಕ್ಕೂ ಅರ್ಥಪೂರ್ಣವಾದ ಶಿಬಿರ. ಯಾಕೆಂದರೆ ಇಂತಹ ಉಚಿತ ಶಿಬಿರಗಳಿಂದ ಆರ್ಥಿಕವಾಗಿರುವ ಜನರಿಗೆ ಮತ್ತು ಅಶಕ್ತ ಜನರಿಗೆ ಇದು ಬಹಳ ಸಹಾಯವಾಗುತ್ತದೆ. ಉಚಿತವಾದ ಚಿಕಿತ್ಸೆಯನ್ನು ನೀವು ತಗೋಬಹುದು. ಆಮೇಲೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ಹಣಕಾಸಿನ ತೊಂದರೆ ಇದ್ದ ಕಾರಣ ನೀವ್ಯಾರು ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿರಲ್ಲ. ಮತ್ತೆ ನೀವು ಏನ್ ಮಾಡ್ತೀರಾ, ಎಲ್ಲರೂ ಇಲ್ಲೇ ಇದ್ಬಿಟ್ಟು ಏನಾಗೋದಿಲ್ಲ, ಕಾಯಿಲೆ ನಡೆಯುತ್ತೆ ಅಂತಂದು ಹೇಳಿ ನಡೆಸ್ತೀರಾ. ಬಟ್ ಆದ್ರೆ ಈ ಶಿಬಿರ ಮಾಡ್ಬೇಕಾದ್ರೆ ನಿಮ್ ಕಾಯಿಲೆ ಏನು ಅಂತ ನೀವು ಗುರ್ತು ಮಾಡ್ಕೊಂಡು ನೀವು ಡಾಕ್ಟರ್ ಹತ್ರ ಅದನ್ನ ಕನ್ಸರ್ನ್ ತಗೋಬಿಟ್ಟು ನೀವು ಅದೇನಾಗಿದೆ ಅಂತ ಅಂದ್ಬಿಟ್ಟು ಆಪರೇಷನ್ ಮಾಡ್ಬೇಕಂದ್ರೆ ನೀವು ಅಲ್ಲೇ ಹೋಗಿ ಮಾಡ್ಬೋದು. ಇಲ್ಲಿ ನಿಮ್ಗೆ ಏನಾಗಿದೆ ಅಂತ ನೀವು ಡಾಕ್ಟರ್ ಹತ್ರ ತಗೋಬಹುದು ಸಜೆಷನ್ ನ. ಸೊ ಅದಕ್ಕೋಸ್ಕರ ಈ ಶಿಬಿರಗಳು ಬಹಳ ನಮ್ಮ ಈ ಹಳ್ಳಿ ಜನಗಳಿಗೆ ಬಹಳ ಅನುಕೂಲವಾಗುತ್ತೆ, ಸಹಾಯನೂ ಕೂಡ ಆಗುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆಯವರು ಬರ್ಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಬರಕ್ಕಾಗ್ಲಿಲ್ಲ. ಸೊ ಅದಕ್ಕಾಗಿ ನಾನು ಮತ್ತೆ ನನ್ನ ತಾಯಿ ಭಾಗವಹಿಸಿದ್ದೇವೆ. ಇದೇ ತರ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ತಂದೆಯವರ ಕಡೆಯಿಂದ ಈ ಪ್ರಾಥಮಿಕ ಕೃಷಿ ಪತ್ತಿನಿ ಸಹಕಾರ ಸಂಘಕ್ಕೆ ಸದಾಕಾಲ ನಾವು ಹೀಗೆ ಚಿರಋಣಿಯಾಗಿ ಇರ್ತೀವಿ. ನಿಮ್ಮ ಸಹಾಯಗಳನ್ನು ನಾವು ಯಾವಾಗ್ಲೂ ಇದೇ ತರ ಇರ್ತೀವಿ. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ನಾವು ಯಾವಾಗ್ಲೂ ಇರ್ತೀವಿ ನಿಮ್ ಜೊತೆ. ನೀವು ಮುಂದೆ ಬರುವ ಕಾಲಗಳಲ್ಲಿ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ.